ನಾವು ಪುಸ್ತಕ ಟಿವಿಲಿ ನಾವು ವೈದ್ಯ ನಾರಾಯಣ ಹರಿ ಅಂತ ಅದು ಇವಾಗ ಸಾಬೀತಾಯ್ತು. ಎಲ್ಲ ದೊಡ್ಡ ಮಾತು ಸರ್, ಅದೆಲ್ಲ ದೇವರಿಗೆ ಅರ್ಪಣೆ. ಸುಮಾರು ಒಂದು 30 ವರ್ಷದಿಂದ ಡ್ರೈವಿಂಗ್ ಮಾಡ್ತಾ ಇದ್ದೀನಿ. 30 ವರ್ಷದಿಂದ. ಈಗ ಒಂದು 2-3 ವರ್ಷದಿಂದ ಡ್ರೈವಿಂಗ್ ಅಷ್ಟೊಂದಿಲ್ಲ, ಬರೀ ಆಫೀಸ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ. ನನಗೆ ವೆರಿಕೋಸ್ವೆಯಿಂದ ಇತ್ತು, ಬಟ್ ನಾನು ಸುಮಾರು ಕಡೆ ಎಲ್ಲ ಕೇಳ್ತಿದ್ದೆ, ನೋಡಿದ್ದೆ. ಆಮೇಲೆ ಸರ್ಜನ್ ಹತ್ರ ಒಂದ್ಸತಿ ಭೇಟಿ ಮಾಡಿದೆ. ಅವರು ಮಾತ್ರೆ ಕೊಟ್ಟರು, 3 ತಿಂಗಳು ತಗೊಳಪ್ಪ ಅಂತ ಹೇಳಿದ್ರು. ಆಮೇಲೆ ಸ್ಟಾಕ್ಸ್ ಹಾಕಕ್ಕೆ ಹೇಳಿದ್ರು. ಸ್ಟಾಕ್ಸ್ ಹಾಕೊಂಡಾಗ ಅದೇನಾಗ್ತದೆ ಅಂದರೆ ನಾನು ಇರೋ ವೆಯ್ಟ್ ಅದು ಇದಾಗಿ ಇಲ್ಲೆಲ್ಲ ರಕ್ತ ಒಂಥರ ಎಪ್ಕಟ್ಟಂಗಾಯ್ತು. ಆಮೇಲೆ ನಾನು ಯಾಕೋ ಸರಗಲ್ಲ ಅಂತ ಬಿಟ್ಬಿಟ್ಟೆ. ಆಮೇಲೆ ನಿಮ್ಮದು ಫೇಸ್ಬುಕ್ ನೋಡೋ ಟೈಮಲ್ಲಿ ನಿಮ್ದು ಇದೆಲ್ಲ ಬರ್ತಿತ್ತಲ್ಲ, ಸ್ಟೇಟಸ್ ಇದೆಲ್ಲ ಹಾಕಿದ್ರಿ, ಅದು ನೋಡ್ಬಿಟ್ಟು ಖುಷಿ ಆಯಿತು. ಯಾಕೆ ಹೋಗ್ಬಾರ್ದು ಇಲ್ಲಿದ್ದು, ನಮ್ಮ ಮನೇಲಿ ಅದೇ ಹೇಳ್ತಾರೆ, ಯಾವುದು ನಂಬಿದ್ದ ನೀನು ಈ ಡಾಕ್ಟರ್ ಶಿವಮೊಗ್ಗದಲ್ಲಿ ನಂಬಿದ್ದು, ಎಲ್ಲೂ ಸಿಗದಿರೋ ಡಾಕ್ಟರ್ ನಿಮ್ಗೆ ಇಲ್ಲಿ ಸಿಕ್ಕಿದಾರ ಅಂತ. ಅಂದ್ರೆ ನೋಡೋಣ ಅನ್ಸತಿ ಅಂದ್ಬಿಟ್ಟು ಬಂದೆ. ಇದು ಮಾಡಿದ್ರೆ ರಕ್ತ ಮೋಷಣ ಮಾಡಿಸಿದ್ರಿ ಫಸ್ಟ್ ಟೈಮ್ ಬಂದಾಗ. ಅವಾಗ ಸ್ವಲ್ಪ ಈ ಕಾಲೆಲ್ಲ ಸ್ವಲ್ಪ ಊತ ಥರ ಇತ್ತು. ಪ್ಯಾಂಟು ಹಾಕೊಂಡ್ರೆ ಇಲ್ಲಿವರೆಗೂ ಒಂಥರ ಮೇಲೆ ತಕ್ಕ ಆಗ್ತಿಲ್ಲ. ಈಗೆಲ್ಲ ಕಾಲು ಫ್ರೀ ಆಗಿದೆ. ಅಂದ್ರೆ ಸ್ವಲ್ಪ ಪೇನ್ ಇದೆ ಅಷ್ಟೇ ಈಗ. ಈಗೆಲ್ಲ ಮುಂಚೆ ಜರ್ನಿ ಮಾಡೋಕ್ಕೆಲ್ಲ ಭಾಳ ಲಾಂಗ್ ಬಸ್ಗಳಲ್ಲಿ ಜರ್ನಿ ಮಾಡಬೇಕಂದ್ರೆ ಸ್ವಲ್ಪ ರಿಸ್ಕ್ ಆಗೋದು. ಅದರಿಂದ ಕಾರ್ ಸುಮ್ಮನೆ ಒಬ್ಬನಾದ್ರೂ ಕಾರ್ ಎತ್ಕೊಂಡ್ಬಿಡ್ತಿದ್ದೆ. ಸುಮ್ಮನೆ ಬಸ್ಸಲ್ಲೇ ಬರೋಣ ಅಂದ್ಬಿಟ್ಟು ಬೆಳಗ್ಗೆ 5 ಗಂಟೆ ಬಸ್ ಹತ್ತಿದೆ, 12:30 1 ಗಂಟೆಗೆ ಇಲ್ಲಿ ಬಂದೆ. ಕಂಫರ್ಟಬಲ್ ಆಗಿ ಬಂದ್ರೆ. ಮುಂಚೆಲ್ಲ ತುಂಬಾ ಹಿಂಸೆ ಆಗ್ಬಿಡೋದು. ಹೌದು, ವೆಯ್ಟ್ ಬೇರೆ ಇದ್ನಲ್ಲ, ಈ ವೆಯ್ಟ್ ಕೂಡ ಕಡಿಮೆ ಆಗಿದೆ. ಜೊತೆಗೆ ನಿಮಗೆ ಕುತ್ತಿಗೆ ನೋವು, ಸೊಂಟ ನೋವು, ಸಯಾಟಿಕ್ ಪ್ರಾಬ್ಲಮ್ ಇತ್ತು. 2 ವೀಲರ್ ಜಾಸ್ತಿ ಓಡಿಸೋದ್ರಿಂದ ಸೊಂಟ ನೋವಿತ್ತು. ಲಾಸ್ಟ್ ಟೈಮ್ ಮರುಮ ಚಿಕಿತ್ಸೆ ಅಂತ ಏನೋ ಮಾಡಿದ್ರೆ ಅದರಿಂದ ತುಂಬಾನೇ ಬೆನಿಫಿಟ್ ಆಯ್ತು ನನಗೆ. ಹಾಗಾಗಿ ಆರಾಮಾಗಿದ್ದೀನಿ. ಸೊ ಒಟ್ಟಾರೆಯಾಗಿ ನೀವು ಬೆಂಗಳೂರಿಂದ ಇಲ್ಲಿಗೆ ಬಂದು ಟ್ರೀಟ್ಮೆಂಟ್ ತಗೊಂಡದಕ್ಕೆ ಮನಸ್ಸಿಗೆ 100,000% ಖುಷಿ ಆಗ್ತಾ ಇದೆ. ನಿಮಗೆ ಆ ಖುಷಿ ಇದ್ರೆ ನಮಗೆ ಅದು ನಮಗೆ ಅದು ಅತಿ ಅಮೂಲ್ಯವಾದ ಖುಷಿ. ನಿಮ್ಮಂಥವ್ರು ಸಿಗೋದು ತುಂಬ ಅಪರೂಪ. ಡಾಕ್ಟರ್ಸು ಸುಮ್ಮನೆ ಹೋಗಿದ ತಕ್ಷಣ ನೋಡ್ತಾರೆ, ಆಯಿತು ಏನೋ ಮಾಡಿ ತೋಳಿ ಅಂತಾರೆ. ನೀವು ಇಲ್ಲೆಲ್ಲ ಒಂಥರ ಇದೆಲ್ಲ ಮಾಡ್ತಿರಲ್ಲ, ಅದು ನೋಡಿ ಖುಷಿ ಆಗುತ್ತೆ. ಇಲ್ಲ ಸರ್, ನಿಮ್ಮಂಥವ್ರು ಅಲ್ಲಿಂದ ದೂರದಿಂದ ಬಂದರು ಮತ್ತು ಸಂತೋಷವಾಗಿ ವಾಪಸ್ ಹೋಗ್ತಿರಲ್ಲ, ಅದು ನಾವು ಮಾಡಿರೋ ಕೆಲಸಕ್ಕೆ ಒಂದು ತೃಪ್ತಿ ಸಿಗುತ್ತೆ. ನಾವು ಪುಸ್ತಕ ಟಿವಿಲಿ ನಾವು ವೈದ್ಯ ನಾರಾಯಣ ಹರಿ ಅಂತ ಅದು ಇವಾಗ ಸಾಬೀತಾಯ್ತು. ಎಲ್ಲ ದೊಡ್ಡ ಮಾತು ಸರ್, ಅದೆಲ್ಲ ದೇವರಿಗೆ ಅರ್ಪಣೆ. ಸುಮಾರು ಡಾಕ್ಟರ್ಗಳು ನೋಡಿದ್ವಿ, ಸುಮ್ಮನೆ ನೋಡಿದ ತಕ್ಷಣ 800 ರೂಪಾಯಿ ತೊಗೊತಾರೆ. ಅವರು ಅಪಾಯಿಂಟ್ಮೆಂಟ್ ತೊಗೊಬೇಕು, ನೋಡ್ತಾರೆ, ಆಯ್ತು ಅಷ್ಟೇ, ಇದು ತೊಗೊಳ್ಳಿ ಅದು ತೊಗೊಳ್ಳಿ ಅಂತಾರೆ. ಬಟ್ ನೀವು ಇಷ್ಟೊಂದೆಲ್ಲ ಕೇರ್ ತೊಗೊಂಡು ಇದು ಮಾಡ್ತೀರಾ, ಅದು ಜನಗಳಿಗೆ ಒಂಥರ ಇಲ್ಲ ಡೆಫಿನೆಟ್ಲಿ ಇನ್ನೂ ಅವ್ರ ಸಂತೋಷ ಆಗ್ತದೆ. ನಿಮ್ಮ ಶಬ್ದಗಳಿಂದ ಇನ್ನೂ ನಮಗೆ ಸ್ಫೂರ್ತಿ ಮತ್ತು ಶಕ್ತಿ ಬಂದಿದೆ. ಇನ್ನೂ ಹೆಚ್ಚಿನ ಒಳ್ಳೆ ಚಿಕಿತ್ಸೆಯನ್ನು ಮಾಡೋಕ್ಕೆ ದಾರಿದೀಪ. ನೀವೇನು ಎಕ್ಸ್ಪೆಕ್ಟ್ ಮಾಡಿ ಅಲ್ಲಿಂದ ಇಲ್ಲಿಗೆ ಬರ್ತಿರೋ ಅದನ್ನು ಕೊಡೋಂಥ ಕೆಲಸ ನಾವು ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಇನ್ನೂ ಹೆಚ್ಚಿನ ಆರೋಗ್ಯವನ್ನು ಧನ್ವಂತರಿ ದೇವರು ನಿಮಗೆ ದಯಪಾಲಿಸಲಿ. ನಾವು ಆ ಕರ್ತವ್ಯದಲ್ಲಿ ನಿರತರಾಗ್ತೇವೆ. ಜೊತೆಗೆ ಇನ್ನು ಉಳಿದಿರ್ತಕ್ಕಂಥ ಈ ಸ್ವಲ್ಪ ನಂಜಿದೆಲ್ಲ ಅದನ್ನು ಕಡಿಮೆ ಮಾಡೋಣ. ಡಿಸ್ಪೋಸ್ ಕಡಿಮೆ ಆಗಿದೆ, ಇನ್ನೂ ಸ್ವಲ್ಪ ಕುತ್ತಿಗೆ ನೋವಿದೆ ಅಂತ ಹೇಳ್ತೀರಿ, ಅದನ್ನು ಇವತ್ತು ರೆಡಿ ಮಾಡ್ಕೊಳ್ಳೋಣ, ಆಯಿತಾ? ಬಟ್ ನಾನು ಯಾರೇ ಹೇಳಿದ್ರು ನಾನ್ ವೆಜ್ ಬಿಟ್ಟಿರಲಿಲ್ಲ. ಬಟ್ 2.5 ತಿಂಗಳಾಯಿತು, ಒಂದೇ ಒಂದು ಪೀಸ್ ಬಾಯಿನಲ್ಲಿ ಇಟ್ಟಿಲ್ಲ. ದಟ್ಸ್ ವಾಟ್ ಗ್ರೇಟ್. ಯಾಕೆಂದ್ರೆ ಏನೇನೇ ತಿನ್ಬಾರ್ದು ಅಂತ ಹೇಳಿದ್ರೆ ಅದನ್ನೆಲ್ಲ ಪಾಲಿಸ್ತಾ ಇದ್ದೀನಿ. ನೋಡಿ, ಒಬ್ಬ ವೈದ್ಯ ಹೇಳಿದ ಒಂದು ಶಬ್ದ ಒಂದು ರೋಗಿಗೆ ಅಥವಾ ಆರೋಗ್ಯ ಆಕಾಂಕ್ಷೆ ಮೇಲೆ ಎಷ್ಟೊಂದು ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಇದು ನೈಜ ಮತ್ತು ದೃಷ್ಟವಾಗಿರ್ತಕ್ಕಂಥ ದೃಷ್ಟಾಂತ, ನೇರವಾಗಿರ್ತಕ್ಕಂಥ ದೃಷ್ಟಾಂತ. ನಾನು ಅವರೇ ಹೇಳಿದಂತೆ, ಯಾರು ಹೇಳಿದ್ರು ನಾನು ಚಿಕನ್ ಆಗಲಿ ಮಟನ್ ಆಗಲಿ ನಾನ್ ವೆಜ್ ತಿನ್ನೋದು ಬಿಟ್ಟಿರಲಿಲ್ಲ. ಆದರೆ ನೀವು ಹೇಳಿದ ಮೇಲೆ ನಾನು ಚಿಕನ್ 2.5 ತಿಂಗಳಿಂದ ಟಚ್ ಮಾಡಿಲ್ಲ ಅಂತೀರಿ. ಅದು ದೇವರು ಏನು ವೈದ್ಯ ನಾರಾಯಣ ಹರಿ ಅಂತ ಹೇಳಿದ್ರಲ್ಲ, ಆ ವೈದ್ಯರು ನಿಮಗೆ ಹೇಳಿದಂಥ ಶಬ್ದ ಅದು ದೇವ್ರು ಹೇಳಿದಂತೆ ನೀವು ಪಾಲಿಸಿದ್ರಿ. ಹಾಗಾಗಿ ಇಷ್ಟೊಂದು ಉತ್ತಮ ಫಲಿತಾಂಶ ಸಿಕ್ಕಿದೆ. ನಿಮಗೆ ಒಳ್ಳೆ ಡಾಕ್ಟರ್ ಸಿಕ್ಕಿದ್ದಾರೆ. ನೀನು ಯಾರು ಹೇಳಿದ ಮಾತು ಕೇಳಲ್ಲ ಅಂತದ್ರಲ್ಲಿ ಅವ್ರು ಹೇಳ್ದಂಗೆಲ್ಲ ಪಾಲಿಸ್ತಾ ಇದೆಯಲ್ಲ ಅಂತ ಖುಷಿ ಪಡ್ತಾರೆ. ತುಂಬಾ ನಮಗೂ ಖುಷಿ ಆಯ್ತು ನಿಮ್ಮ ಮಾತು ಕೇಳಿ. ಫಸ್ಟ್ ಈ ಕಾಲೆಲ್ಲ ಇಷ್ಟೆತ್ತ ಈ 2 ವೀಲರಲ್ಲಿ ಈ ಎಡಗಾಲನ ಈ ಕಡೆಗೆ ಹಾಕಕ್ಕಾಗ್ತಿರ್ಲಿಲ್ಲ. ಹಿಂಗೆ ಎತ್ತಾಕಲ್ಲ, ಈ ಕಾಲ ಹಿಂಗೆ ಎತ್ತಾಕ್ತಿವಲ್ಲ ಈ ಕಡೆಗೆ, ಅದೇ ತರ ಲೆಫ್ಟ್ ಸೈಡ್ ಇಂದ ಹಿಂಗೆ ಎತ್ತಿ ಇಡಕ್ಕಾಯ್ತಿಲ್ಲ. ಅಂದ್ರೆ ಭಾರ ತರ ಇತ್ತು. ಯಾವಾಗ ಈ ರಕ್ತ ಮೋಷಣ ಲಿಚಿ ಥೆರಪಿ ಎಲ್ಲ ಮಾಡಿದ್ರು, ಇದು ಸ್ವಲ್ಪ ಸಣ್ಣ ಆಗ್ತಾ ಇದೆ. ಇದೆಲ್ಲ ಸ್ವಲ್ಪ ದಪ್ಪ ಇರಂಗಿತ್ತು, ಸಣ್ಣ ಆಗ್ತಾ ಇದೆ.
ಕಾಲು ಫ್ರೀ ಆಗಿದೆ, ಕಾಲು ಸ್ವಲ್ಪ ಹೈಟು ಎತ್ಬೋದು. ಅಲ್ಲ ಈಗ ಆರಾಮಾಗಿ ಎತ್ತಿದ್ರಲ್ಲ ನೋಡಿದೆ. ಅದೇ ಸೊ ಎತ್ತಾ ಇದ್ರಿ, ಅದು ಗಾಯನೂ ಮಾಯ್ತಾ ಇದೆ. ಸೊ ಚೆನ್ನಾಗಿ ಆಗ್ತೀರಿ, ನಥಿಂಗ್ ಟು ವರಿ. ದೇವರು ನಿಮ್ಗೆ ಆಶೀರ್ವಾದ ಆಗಿದೆ, ಹಾಗಾಗಿ ಒಳ್ಳೆ ಫಲಿತಾಂಶ ಸಿಕ್ಕಿದೆ. ತೂಕನೂ ತುಂಬಾ ಕಡಿಮೆ ಆಗಿದೆ, 110 kg. ನೀವು ಹೇಳಿದಂತೆ ಜಿಮ್ ಬಾಡಿನೇ ನಿಮ್ದು, ಅದ್ಗಾಡ್ಸಕ್ ಆಗಲ್ಲ ನಿಮ್ಮನ್ನ. ಆದ್ರೆ ನೀವೇ ಕಮಿಟ್ ಆಗಿರೋದ್ರಿಂದ ಕಡಿಮೆ ಮಾಡ್ಕೊಂಡಿ. ಏನೇ ಮಾಡುದು ನಾನು ವೆಯ್ಟೇ ಕಡಿಮೆ ಆಗ್ತಿರ್ಲಿಲ್ಲ. ಈಗ ನಾನ್ ವೆಜ್ ಬಿಟ್ಮೇಲೆ ಸ್ವಲ್ಪ ಕಡಿಮೆ ಆಗ್ತಾ ಇದ್ದೀನಿ. ಉತ್ತಮ ದಾರಿಯಲ್ಲಿ ಇದ್ರಿ, ಇದೇ ಮುಂದುವರಿಯಿರಿ. ಆಯ್ತು. ಇನ್ನೊಂದು 3 ತಿಂಗಳು ಉತ್ತಮ ಫಲಿತಾಂಶ ಸಿಗುತ್ತೆ. BP ಶುಗರ್ ಎಲ್ಲ ನಾರ್ಮಲ್ ಇದೆ, ಬಟ್ ನಿಮ್ಗೆ ಶುಗರ್ 15 ವರ್ಷ, BP 3 ವರ್ಷ, ಹರ್ನಿಯಾ ಆಪರೇಷನ್ ಆಗಿದೆ, ಇವೆಲ್ಲ ನಿಮ್ಮ ಹಿಸ್ಟ್ರಿಯಲ್ಲಿ ಇದಾವೆ. ಸೆನ್ಸ್ ಅಂತಾರಲ್ಲ, ಅದು ಶುಗರ್ ಇಂದ ಎಲ್ಲ ಅದೇ ಅದೆಲ್ಲ ಸ್ಕ್ರಾಚಸ್, ಅದಕ್ಕೂ ಆಪರೇಷನ್ ಮಾಡಿಸ್ಕೊಂಡೆ ಸರ್. ಅಯ್ಯ, ಹಾ ಜನವರಿಗೆ ಮಾಡಿಸ್ಕೊಂಡೆ ಅದು. ಈಗ ಆರಾಮಿದ್ದೀರಾ ಇಲ್ವಾ? ಆರಾಮಿದ್ದೀನಿ.